ನಮಸ್ಕಾರ ಸ್ನೇಹಿತರು, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಇವತ್ತಿನಿಂದ ಆಚೆಗೆ ಅಸಲಿ ಆಟ ಶುರು ಆಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ವರ್ಸಸ್ ರಜತ್ ಪ್ರಾರಂಭವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆ ಇದೆ ಅಂತ ಮಾತಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವತ್ತು ಸಂಡೇ ಫಂಡೇ ಆದ್ರೂ ಸಹ ಈ ಬೆಂಕಿ ಮಾತ್ರ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಬಿಗ್ ಬಾಸ್ ಮನೇಲಿ ಅಂತ ಹೇಳ್ಬೋದು. ಇಲ್ಲಿ ಒಂದು ಟಾಸ್ಕ್ ನ ನೀಡಿದರೆ, ಟಾಸ್ಕ್ ನ ಪ್ರಕ್ರಿಯೆ ಏನು, ಒಂದು ಪ್ರಶ್ನೆನ ಕೇಳ್ತಾ ಇರೋ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಪ್ರಕಾರ ಯಾರ ಪಾಪದ ಕೊಡ ತುಂಬಿದೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಪಾಪದ ಕೂಡ ತುಂಬಿದೆ ಅಂತ ಇಲ್ಲಿ ಕೊಡ್ತಾರೆ ಅಂತ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರ ಒಂದು ಪಾಪದ ಕೂಡ ತುಂಬಿದೆ ಅಂತ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಈಗ ಪ್ರೋಮೋದಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ರಕ್ಷಿತಾ ಅವರು ಚೈತ್ರ ಅವರಿಗೆ ನಿಮ್ಮ ಪಾಪದ ಕೂಡ ತುಂಬಿದೆ, ನೀವು ನಾಮಿನೇಷನ್ ಆಗುವಂತ ಸಂದರ್ಭ ಬಂದಿದೆ ಅನ್ನೋ ತರ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ರಜತ್ ಅವರು ಅಶ್ವಿನಿ ಅವರಿಗೆ ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಗಿಲ್ಲಿ ವರ್ಸಸ್ ರಜತ್ ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ. ನಾಳಿನಿಂದ ಆಚೆಗೆ 1-on-1 ಹೋಗ್ತಾ ಇರ್ತಾರೆ ಇಬ್ರು ವಿರುದ್ಧವಾಗಿ. ಸಿಕ್ಕಾಪಟ್ಟೆ ಮಜವಾಗಿ ಸಹ ಇರುತ್ತೆ ಇವತ್ತಿನ ಸೀಸನ್ ಇಂದ ಆಚೆಗೆ ಅಂತಾನೆ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವ್ರು ಕೊಡ್ತಾರಂತ ರೀಸನ್ ಏನು ಅಂದ್ರೆ, ಮಾತಿಗೂ ರಜತ್ ಅವರು ಮನೆಯಲ್ಲಿರುವಂತ ಅರ್ಧದಷ್ಟು ಕಂಟೆಸ್ಟೆಂಟ್ ಗಳಿಗೆ ಟಾಸ್ಕ್ ಅರ್ಥ ಆಗೋದಿಲ್ಲ, ಟಾಸ್ಕ್ ರೂಲ್ಸ್ ಅರ್ಥ ಆಗೋದಿಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಅದು ಕರೆಕ್ಟ್ ಆದಂತ ರೀತಿ ಅಲ್ಲ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ರೀಸನ್ ಕೊಡ್ತಾ ಇದ್ದಾರೆ. 100% ಕರೆಕ್ಟ್ ಆಗಿರೋಂತ ರೀಸನ್. ಮೇ ಬಿ ಇಲ್ಲಿ ಏನೋ ರಜತ್ ಮತ್ತೆ ಚೈತ್ರ ಅವ್ರ ಬುದ್ಧಿವಂತರು ಇರ್ಬೋದು, ಕಿಲಾಡಿಗಳು ಇರ್ಬೋದು. ಅದನ್ನ ಅವ್ರನ್ನ ಬುದ್ಧಿವಂತರು ಅಂತ ಹೇಳೋದ್ರ ಬದಲಾಗಿ ಮನೇಲಿರೋರೆಲ್ಲ ದಟ್ರು, ನಿಮ್ಗೆ ಬುದ್ಧಿನೇ ಇಲ್ಲ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಸಹ ಅವರದೇ ಆದಂತ ಒಂದು ಕೆಪಾಬಿಲಿಟಿ ಇರೋದಕ್ಕೆ ಬಿಗ್ ಬಾಸ್ ಮನೆಗೆ ಆಟ ಆಡೋದಕ್ಕೆ ಕಂಟೆಸ್ಟೆಂಟ್ ಹೋಗಿದ್ದಾರೆ. ನಾವು ಮಾತ್ರ ಕಿಲಾಡಿಗಳು, ನಿಮ್ಗೆಲ್ಲ ಬುದ್ಧಿನೇ ಇಲ್ಲ ಅಂತ ಹೇಳೋದು ಸಿಕ್ಕಾಪಟ್ಟೆ ತಪ್ಪಾಗುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಗಿಲ್ಲಿ ಅವರು ಸರಿಯಾದಂತಹ ಒಂದು ಡಿಸಿಷನ್ ಇಲ್ಲ, ಸರಿಯಾದಂತ ರೀತಿಯಲ್ಲಿ ರೀಸನ್ ಕೊಡ್ತಾ ಇದಾರೆ ಅಂತ ಪರ್ಸನಲಿ ನನಗೆ ಅನಿಸ್ತಾ ಇದೆ. ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಸ್ನೇಹಿತರೆ. ಇಲ್ಲಿ ರಜತ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಗಿಲ್ಲಿ ಆಕ್ಚುಲಿ ಟಾಸ್ಕ್ ಆಡೋದಿಲ್ಲ, ನಾನು ಗಿಲ್ಲಿನ ಕನ್ಸಿಡರೇ ಮಾಡಿಲ್ಲ ಆ ಒಂದು ವಿಚಾರದಲ್ಲಿ, ನಾನು ಬೇರೆ ಕಂಟೆಸ್ಟೆಂಟ್ ಗಳಿಗೆ ಹೇಳಿದ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದಾರೆ. ಇದು ಸಿಕ್ಕಾಪಟ್ಟೆ ರಾಂಗ್ ಆಗುತ್ತೆ. ಯಾಕೆ ಅಂದ್ರೆ, ಗಿಲ್ಲಿನೇ ಈ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲಿ ಟಾಪ್ ಅಲ್ಲಿ ಇರೋದಂತ ಮನೇಲಂತ ಎಲ್ಲಾ ಕಂಟೆಸ್ಟೆಂಟ್ ಹತ್ರ ಹೋಗಿ ಇದೇ ರಜತ್ ಚರ್ಚೆ ಮಾಡಿದ್ದಾರೆ. ನಿಮ್ಗೆ ಯಾರಿಗೂ ಸಹ ಬುದ್ಧಿ ಇಲ್ವಾ? ಒಬ್ಬನ ಕೈಗೆ ಟ್ರೋಫಿ ಕೊಟ್ಬಿಟ್ಟು ಎಲ್ಲರೂ ಸಹ ಮನೆಗೆ ಹೋಗ್ತೀರಾ, ಅವ್ನು ವಿರುದ್ಧವಾಗಿ ಯಾರು ಮಾತಾಡೋದಿಲ್ವಾ? ನೀವು ಹೋಗ್ಲಿ ನಾಮಿನೇಟ್ ಮಾಡ್ತಾ ಇದ್ರ ಗಿಲ್ಲಿನ ಏನ್ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾ ಇದ್ರೆ, ಪದೇ ಪದೇ ಕಾಮಿಡಿ ವಿಚಾರ ಕೊಟ್ಟು ಮಾತಾಡ್ತಾ ಇರ, ಬೇರೆ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿ ಅವನ ಎದುರಾಗ್ಕೊಳ್ಳಿ ಅಂತ ಮನೆಯಿಂದ ಕಂಟೆಸ್ಟೆಂಟ್ ಹತ್ರ ಹೋಗಿ ಇವ್ರು ಮಾತಾಡೋರು. ನಾನು ಅವ್ರನ್ನ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಇದು ಕರೆಕ್ಟ್ ಅಲ್ಲ. ಹಿಂದೆ ಒಂಥರ ಮುಂದೆ ಒಂಥರ ಕರೆಕ್ಟ್ ಅಲ್ಲ ಅಂತ ಹೇಳ್ತಾ ಇದೀನಿ. ಇಲ್ಲಿ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ, ಇಲ್ಲ ಅಂದ್ರೆ ಯಾಕೆ ಟಾಸ್ಕ್ ಆಡೋದಿಲ್ಲ ಅಂತ ಸ್ವಲ್ಪ ಜನಗಳ ಮೈಂಡ್ ನಲ್ಲಿ ಗಿಲ್ಲಿ ಕೇವಲ ಮಾತು, ಗಿಲ್ಲಿ ಕೇವಲ ಕಾಮಿಡಿ ಅಷ್ಟೇ, ಟಾಸ್ಕ್ ಆಡೋದಿಲ್ವಲ್ಲ ಅನ್ನೋದು ಸ್ವಲ್ಪ ತುಂಬೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವೊಂದು ಕಂಟೆಸ್ಟೆಂಟ್ ಗಳು. ಅದಕ್ಕೆ ನೀನು ಮಾತಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಗಿಲ್ಲಿ ಅವ್ರ ಕಡೆಯಿಂದ ಸರಿಯಾಗಿರೋಂತ ಕೌಂಟರ್ ಬಂದಿದೆ ಅಂತ ಹೇಳ್ಬೇಕು. ಮುಟ್ಟು ನೋಡ್ಕೊಬೇಕು, ರಜತ್ ಅಷ್ಟರ ಮಟ್ಟಿಗೆ ಕೌಂಟರ್ ಬಂದಿದೆ. ಅಣ್ಣ, ನಾನು ಏನೊಂದು 10 ಟಾಸ್ಕ್ ಅಂತ ಹೋಗಿ ಆಡಿದೀನಿ ಒಂದ್ ಸೀಸನ್ ಅಲ್ಲಿ. ಆ 10 ಟಾಸ್ಕ್ ಅಲ್ಲಿ 8 ಟಾಸ್ಕ್ ಗಳನ್ನ ಗೆದ್ದಿದ್ದೀನಿ ಅಣ್ಣ. ರಜತ್ ಅವ್ರ ತರ ಮೊದಲನೇ ಟಾಸ್ಕ್ ಗೆ ಹೋಗ್ಬಿಟ್ಟು ಒಂದು ಬಾಲು ಸಹ ಎತ್ತಾಗ್ದಿರ ನಾನು ಆಚೆ ಬಂದು ಕುತ್ಕೊಂಡಿಲ್ಲ ಅನ್ನೋ ತರ ಸರಿಯಾಗಿರೋಂತ ಕೌಂಟರ್ ಕೊಡ್ತಾ ಇರಲ್ಲ ರಜತ್ ಅವರು. ಅಂಡ್ ಇಲ್ಲಿ ರಜತ್ ಅವ್ರ ಎಕ್ಸ್ಪ್ರೆಷನ್ಸ್ ಸಿಕ್ಕಾಪಟ್ಟೆ ಫನ್ನಿ ಆಗಿದೆ ಅಂತ ಹೇಳ್ಬೋದು. ಮೈನ್ಲಿ ಇಲ್ಲಿ ಗಿಲ್ಲಿ ಅವ್ರು ನಾನು 10 ಟಾಸ್ಕ್ ಅಲ್ಲಿ 8 ಟಾಸ್ಕ್ ಗೆದ್ದಿದ್ದೀನಿ ಅಂದಾಗ ಅವ್ರ ಎಕ್ಸ್ಪ್ರೆಷನ್, ಹೌದಾ ಯಾವಾಗ ಗೆದ್ದೆ ಅನ್ನೋ ತರ ಎಕ್ಸ್ಪ್ರೆಷನ್ ಕೊಡ್ತಾ ಇದಾರೆ. ಇಲ್ಲಿ ರಜತ್ ಅವ್ರ ವಿಚಾರ ಅಂತ ಬಂದಾಗ ಏನಾಗ್ತಾ ಇದೆ ಅಂದ್ರೆ, ಅಶ್ವಿನಿ ಗೌಡ ಅವ್ರ ವಿಚಾರ ಆಗಿರ್ಬೋದು, ಇಲ್ಲ ಈಗ ಗಿಲ್ಲಿ ವಿಚಾರ ಅಂತ ತಗೊಂಡಾಗ ಅವ್ರನ್ನ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಅಂತ ಹೇಳ್ಬೋದು. ಅವರ ಒಂದು ಆಟ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಸೀಸನ್ 11 ನಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ರು. ಈಗ ಹೊರಗಡೆಯಿಂದ ಗೇಮ್ ನೋಡ್ಕೊಂಡು ಬಂದ್ಮೇಲೆ ಮನೆ ಒಳಗಡೆ ಸ್ವಲ್ಪ ಕಾಂಪಿಟೇಟರ್ಸ್ ಆಗಿರ್ಬೋದು, ಇಲ್ಲ ಹೊರಗಡೆ ಈಗಾಗಲೇ ನೆಗೆಟಿವ್ ಆಗಿರೋಂಥ ಕಂಟೆಸ್ಟೆಂಟ್ ಗಳನ್ನ ನಾನು ಎದುರು ಹಾಕೊಂಡೆ ಅವ್ರನ್ನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ಸ್ವಲ್ಪ ಬೆಳಿಬಹುದು, ನನಗೆ ಸ್ವಲ್ಪ ಅಭಿಮಾನಿ ಬಳಗ ಮತ್ತಷ್ಟು ಹೆಚ್ಚಾಗ್ಬೋದು ಅನ್ನೋದು ಅಭಿಪ್ರಾಯದಲ್ಲಿ ಇದಾರೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ಕೇವಲವಾಣಿ ಮಾತಾಡ್ತಾ ಇದ್ದಾರೆ ಅನ್ನೋ ತಾನೇ ಹೇಳ್ಬೋದು. ನೀನ್ ಅಷ್ಟೇ ನನ್ ಕಾಂಪಿಟೇಟರ್ ಅಲ್ಲ, ನೀನ್ ಯಾವಾಗ ಗುರು ಟಾಸ್ಕ್ ಆಡಿದ್ಯಾ, ನಾನು ಟಾಸ್ಕ್ ಆಡಿರೋರ್ಗೆ ಹೇಳ್ತಾ ಇದೀನಿ ಅನ್ನೋದು ಎಲ್ಲ ಒಂಥರ ಕೇವಲ ಮಾಡಿ ಮಾತಾಡ್ದಂಗ ಆಗುತ್ತೆ. ಅಂಡ್ ಇಲ್ಲಿ ರಜತ್ ಅವ್ರ ಕಡೆಯಿಂದ ಇನ್ನೊಂದ್ ಏನ್ ಬರ್ತಾ ಇದೆ ಅಂದ್ರೆ, ನಾನು ಬಿಗ್ ಬಾಸ್ ಮನೆಗೆ ಬಂದಿರೋದು ಸೋಲೋ ಆಗಿ ಬಂದಿದ್ದೀನಿ, ನಾನು ಸೋಲೋ ಆಗಿ ಆಡ್ತೀನಿ, ಹೊಡೆದಾಡ್ತೀನಿ. ನಾನು ಇವಾಗ ಯಾರೆಲ್ಲ ನನಗೆ ಪಾಪದ ಕೂಡ ತಂಬಿದೆ, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನನಗೆ ಟಾಸ್ಕ್ ನಲ್ಲಿ ನೀರ್ ಹಾಕಿದ್ದಾರೆ ಬ್ಲಾಕ್ ವಾಟರ್, ಅವ್ರನ್ನೆಲ್ಲಾ ಸಹ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿನೇ ನಾನು ಆಚೆ ಕಾಲಿಡೋದು ಅನ್ನೋದ್ಬಿಟ್ಟು ಇಲ್ಲಿ ಚಾಲೆಂಜ್ ಆಗ್ತಾ ಇದಾರೆ. ಸ್ನೇಹಿತರೆ, ನಿಮಗೆ ಅನಿಸುತ್ತಾ ರಜತ್ ಅವರು ಈ ಒಂದು ಸೀಸನ್ ಗೆಲ್ತಾರೆ, ಗಿಲ್ಲಿ ಅವ್ರನ್ನ ಹೊರಗಡೆ ಕಳಿಸ್ತಾರೆ ಅಂತ ನಿಮ್ಗೆ ಅನಿಸುತ್ತಾ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ರಜತ್ ಅವರು ನಿಜವಾಗ್ಲೂ ಅವ್ರ ಹತ್ರ ಅಷ್ಟೊಂದು ಟ್ಯಾಲೆಂಟ್ ಇದ್ರೆ, ಅಷ್ಟೊಂದು ಆಟ ಆಡೋಂತ ಕೆಪಾಬಿಲಿಟಿ ಇದ್ರೆ, ವಿನ್ ಆಗ್ಲಿ, ಯಾರು ಡಿಸರ್ವ್ ಇದಾರೆ ಅವರೇ ವಿನ್ ಆಗ್ಬೇಕು. ರಜತ್ ಅವ್ರ ಹತ್ರ ಅಷ್ಟು ಡಿಸರ್ವಿಂಗ್ ಇರುವಂತ ಆಟ ಇದ್ರೆ, ಇಲ್ಲ ವ್ಯಕ್ತಿತ್ವ ಇದ್ರೆ ಅವರೇ ವಿನ್ ಆಗ್ಲಿ. ಬಟ್ ಅದ್ರ ಬದಲಾಗಿ ಇಲ್ಲಿ ಬಂದ್ಬಿಟ್ಟು ಚಾಲೆಂಜ್ ಮಾಡೋದೇ, ನಾನೆಲ್ಲ ಹೊರಗಡೆ ಕಳ್ಸ್ಬಿಟ್ಟು ನಾನೇ ವಿನ್ ಆಗ್ತೀನಿ, ನೋಡ್ತೀರಾ ನನ್ನ ಟ್ಯಾಲೆಂಟ್ ನಿಮ್ಗೆ ಇನ್ನ ಗೊತ್ತಿಲ್ಲ, ನಾನ್ ದೊಡ್ಡ ಪಲಾರ್ ಅನ್ನೋದು, ಅವೆಲ್ಲ ಜನಗಳಿಗೆ ಒಂಥರ ಕಸಿಮಿಸಿ ಉಂಟು ಮಾಡೋದಂತ 100% ಶೂರ್. ಇವಾಗ ಸ್ವಲ್ಪ ಯೂತರೇ ಹಂಗಿರ್ಬೇಕು ಗುರು, ಹಂಗ್ ಕೊಡ್ಬೇಕು ಕೌಂಟ್ರ್ ಅನ್ನೋದು ಅನ್ಸಿದ್ರು ಸಹ
ಫ್ಯಾಮಿಲಿ ಆಡಿಯನ್ಸ್ ಅಂತ ನೋಡ್ಬೇಕಾದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ 100% ಇಷ್ಟ ಆಗೋದಿಲ್ಲ. ಏನ್ ಈ ತರ ಬಿಹೇವ್ ಮಾಡ್ತಾ ಇದಾರೆ, ರೌಡಿ ತರ ಬಿಹೇವ್ ಮಾಡ್ತಾ ಇದಾರಲ್ಲ, ಇದು ಸರಿಯಾದಂತ ವರ್ತನೆ ಅಲ್ವಲ್ಲ, ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಲ್ಲ, ಈ ತರ ಇರಬಾರ್ದಲ್ವಾ. ಈಗ ಅಶ್ವಿನಿ ಗೌಡರು ತಪ್ಪು ಮಾಡಿದಾಗ ಅಶ್ವಿನಿ ಗೌಡರು ಸಿಕ್ಕಾಪಟ್ಟೆ ರಾಂಗು, ಈ ತರ ವ್ಯಕ್ತಿತ್ವ ಇರ್ಲೇಬಾರ್ದು, ದುಡ್ಡಿನ ಅಹಮಿಂದ ಹೊಡೆದಾಡ್ತಾ ಇದ್ದಾರೆ, ರಕ್ಷಿತಾ ವಿರುದ್ಧವಾಗಿ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಮಾತಾಡಿದ್ರು. ಬೇರೆ ಕಂಟೆಸ್ಟ್ಗಳು ತಪ್ಪು ಮಾಡಿದಾಗ ಸಹ ಕರೆಕ್ಟ್ ಆಗಿಲ್ಲ ಅಂತ ಮಾತಾಡಿದ್ರು. ಅದೇ ತರ ರಜತ್ ಅವ್ರು ತಪ್ಪು ಮಾಡಿದಾಗ ಸಹ ಫ್ಯಾಮಿಲಿ ಆಡಿಯನ್ಸ್ ಸರಿಯಾದಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇಲ್ಲ, ತಪ್ಪು ಮಾಡ್ತಾ ಇದೀರ ರಜತ್ ಅವ್ರ ಅನ್ನೋ ತರನೇ 100% ಮಾತಾಡೋದು. ಸೊ ಇಲ್ಲಿ ರಜತ್ ಅವರು ಓವರ್ ಹೈಪರ್ಡ್ ಆಗಿ ನಾನೇ ಗ್ರೇಟ್ ಅನ್ನೋ ತರ ಬಿಹೇವ್ ಮಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ಲ ಎಷ್ಟೋ ಜನಕ್ಕೆ, ನನಗೆ ಇಷ್ಟ ಆಗ್ತಾ ಇಲ್ಲ ಪರ್ಸನಲಿ. ಅಂಡ್ ಇಲ್ಲಿ ಗಿಲ್ಲಿ ಅವ್ರ ಕಡೆಯಿಂದ ಬರ್ತಾ ಇರೋ ಉತ್ತರ ಏನಪ್ಪಾ ಅಂದ್ರೆ, ಈ ಅಣ್ಣ ಹೇಳಿದ್ರಲ್ಲ ಈಗ ಎಲ್ಲಾರು ಹೊರಗಡೆ ಕಳ್ಸಿ ನಾನು ಆಚೆ ಹೋಗ್ತೀನಿ ಅಂತ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇವ್ನು ಹೊರಗಡೆ ಕಳಿಸಿದಾದ್ಮೇಲೆ ನಾನು ಆಚೆ ಇಡೋದು ಅಂತ ಹೇಳ್ತಾ ಇದಾರೆ. ಇಲ್ಲಿ ರಜತ್ ವರ್ಸಸ್ ಗಿಲ್ಲಿ ಇದಕ್ಕಿಂತ ಮಜಾ ಜಾಸ್ತಿ ಕೊಡ್ತಾರೆ ಪ್ರೋಮೋದ್ ಏನ್ ಗೊತ್ತಾ, ಗಿಲ್ಲಿ ಅವರು ರಜತ್ ಅವ್ರಿಗೆ ಕೌಂಟರ್ ಕೊಡ್ತಾ ಇದ್ರೆ, ಇಲ್ಲಿ ಅಶ್ವಿನಿ ಗೌಡರು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದಾರೆ, ಕ್ಲಾಪ್ಸ್ ಹೊಡಿತಾ ಇದಾರೆ. ಇಲ್ಲಿ ನಾವು ಎರಡು ವಿಧಾನದಲ್ಲಿ ಇದನ್ನ ತಗೊಬಹುದು. ಒಂದೇನು ಅಂದ್ರೆ ಅಶ್ವಿನಿ ಗೌಡ ವರ್ಸಸ್ ರಜತ್ ಆಗ್ತಾ ಇಲ್ಲ, ಸೊ ರಜತ್ ವಿರುದ್ಧವಾಗಿ ಮಾತಾಡ್ತಾ ಇರೋದಕ್ಕೆ, ರಜತ್ಗೆ ಕೌಂಟರ್ ಕೊಡ್ತಾ ಇರೋದಕ್ಕೆ ಇಲ್ಲಿ ಕ್ಲಾಪ್ಸ್ ಹೊಡಿತಾ ಇದ್ರೆ, ಇಲ್ಲಿ ಖುಷಿ ಪಡ್ತಾ ಇದಾರೆ ಅಂತ ನೋಡ್ಬೋದು. ಇನ್ನೊಂದು ವಿಧಾನದಲ್ಲಿ ನಾವು ಬಿಗ್ ಬಾಸ್ ಸೀಸನ್ 12 ಅಂದಾಗ ನಮ್ಮ ಮಧ್ಯೆ ಎಷ್ಟೇ ಮನಸ್ತಾಪ ಇದ್ರು, ನಮ್ಮ ಮಧ್ಯೆ ಎಷ್ಟೇ ಒಂದು ಬೇಜಾರು ಕೋಪಗಳು ಜಗಳಗಳಿದ್ರು ಸಹ ನಮ್ಮ ಸೀಸನ್ ಅನ್ನೋದು ನಮ್ಮ ಸೀಸನ್, ನಾವ್ ಯಾವತ್ತಿದ್ರು ಒಗ್ಗಟ್ಟಾಗಿರೋರೇನೆ. ಅವ್ರು ಹೊರಗಡೆಯಿಂದ ಬಂದು ನಮ್ಮನ್ನೆಲ್ಲ ನೆಗೆಟಿವ್ ಮಾಡೋದಕ್ಕೆ ಪೋಟ್ರೆ ಮಾಡ್ತಾ ಇದಾರೆ. ಅವ್ರಿಗೆ ಸರಿಯಾದಂತ ಪಾಠ ಕಲಿಸ್ಬೇಕು, ನಮ್ಮಲ್ಲಿ ಯಾರಾದ್ರೂ ಒಬ್ರು ಜಯಶೀಲರಾಗ್ಬೇಕು, ಅವ್ರು ಯಾವ್ದೇ ಕಾರಣಕ್ಕೆ ಆಗ್ಬಾರ್ದು ಅನ್ನೋದು ಇನ್ನೊಂದ್ ಕಡೆ ಇರುತ್ತೆ. ಸೊ ಎರಡು ಒಂದು ಥಾಟ್ಸ್ ನಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಬರ್ತಾ ಇರೋ ಸಪೋರ್ಟ್ಗೆ. ಬಟ್ ಫ್ರೋಮೋದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಗಿ ಕ್ಲಾಪ್ಸ್ ಎಲ್ಲ ಹೊಡಿತಾ ಇದಾರೆ ಅಶ್ವಿನಿ ಗೌಡ ಅವ್ರ ಗಿಲ್ಲಿ ಮಾತಿಗೆ. ಅಂಡ್ ಅಲ್ಲಿ ಆಡಿಯನ್ಸ್ ಕಡೆಯಿಂದ ಸಿಕ್ಕಾಪಟ್ಟೆ ಶಿಳ್ಳೆ ಚಪ್ಪಾಳೆ ಬರ್ತಾ ಇದೆ. ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು, ಜನಗಳನ್ನಾಗಿರ್ಬೋದು ಗಿಲ್ಲಿ ಅವರು ಗಳಿಸ್ಕೊಂಡಿದ್ದಾರೆ. ಅಂಡ್ ನಾಳೆಯಿಂದ ಆಚೆಗೆ 100% ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ ಈ ಒಂದು ಸೀಸನ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಗಿಲ್ಲಿ ಅವರು ಎಷ್ಟೇ ಫನ್ನಿ ಆಗಿದ್ರು ಸಹ ಒಂದು ಏನೋ ರೀಸನ್ ಅಂತ ಕೊಡಬೇಕು, ಇಲ್ಲ ನಾಮಿನೇಟ್ ಮಾಡ್ಬೇಕು, ಇಲ್ಲ ಒಂದು ವಾದ ಅಂತ ಮಾಡ್ಬೇಕಾದ್ರೆ ಲಾಜಿಕ್ ಆಗಿ ಮಾತಾಡ್ತಾರೆ. ಅಂಡ್ ರಜತ್ ಅಂತ ಬಂದಾಗ ತುಂಬಾ ಅಗ್ರೆಸಿವ್ ಪ್ಲೇಯರ್. ಸೊ ಅಗ್ರೆಸಿವ್ ಪ್ಲೇಯರ್ ಒಂದ್ ಕಡೆ ಇದ್ದಾಗ, ಸ್ವಲ್ಪ ಲಾಜಿಕ್ ಆಗಿ ಮಾತಾಡೋ ಪ್ಲೇಯರ್ ಇನ್ನೊಂದ್ ಕಡೆ ಇದ್ದಾಗ, ಇಬ್ಬರ ಮಧ್ಯೆ ನಡೆಯುವಂತ ಒಂದು ಟಿಕ್ ಟಾಕ್ ಇರುತ್ತೆ, ಒಂದು ವಾರ್ ಏನಿರುತ್ತೆ, ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ. ನಮಗೆ ನೋಡುವಂತ ಆಡಿಯನ್ಸ್ ಏನೋ ಬಿಗ್ ಬಾಸ್ ಒಂದ್ ಎಪಿಸೋಡ್ ಕುತ್ಕೊಂಡು ನೋಡಕ್ಕೆ ಎಂಟರ್ಟೈನಿಂಗ್ ಆಗಿರ್ಬೇಕು, ಮಜವಾಗಿರ್ಬೇಕು. ಸೊ ನಮ್ಮನ್ನ ಎಂಟರ್ಟೈನ್ ಮಾಡಿ, ನಮಗೆ ಮಜಾ ಮಾಡಿ. ಬಟ್ ನಿಮ್ಮ ವ್ಯಕ್ತಿತ್ವನ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವ್ ಯಾರು ಡಿಸರ್ವ್ ಇದೀರೋ ಅವರು ಚೆನ್ನಾಗಿ ಆಟ ಆಡಿ ವಿನ್ ಆಗ್ಲಿ ಅನ್ನೋ ನಮ್ಮ ಅನಿಸಿಕೆ ಅಷ್ಟೇನೆ. ಸೊ ಯಾರಿಗೂ ಇಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡ್ಬೇಕು, ಯಾರಿಗೂ ತುಂಬಾ ಪಾಸಿಟಿವ್ ಮಾಡ್ಬೇಕು ಅಂತಲ್ಲ. ಇದುವರೆಗೂ ನಡೆದಿರೋಂತ ಎಪಿಸೋಡ್ಸ್ ಆಗಿರ್ಬೋದು, ಅವ್ರ ವ್ಯಕ್ತಿತ್ವ ಆಗಿರ್ಬೋದು, ಮಾತುಗಳನ್ನ ನೋಡಿದಾಗ ಸ್ವಲ್ಪ ಜಡ್ಜ್ ಮಾಡೋದಂತ ಕಾಮನು. ಈ ಒಂದು ವಿಚಾರದಲ್ಲಿ ಈ ಒಂದು ವಾರ ತಗೊಂಡಾಗ 100% ರಜತ್ ಅವ್ರದ್ದು, ಚೈತ್ರ ಅವ್ರದ್ದು ಸಿಕ್ಕಾಪಟ್ಟೆ ಓವರ್ ಆಗೋಯ್ತು ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಬೇಕಾಗಿರಲಿಲ್ಲ, ಓವರ್ ಕಾನ್ಫಿಡೆಂಟ್ ಆಗೋಯ್ತೆ. ನಮ್ಮ ರೇಂಜಿಗೆ ನೀವು ಎಲ್ಲರೂ ಇದೀರಾ, ನಮ್ಮ ಬುದ್ಧಿವಂತಿಕೆ ಆಗಿರ್ಬೋದು, ನಮ್ಮ ಆಟ ಆಗಿರ್ಬೋದು, ನಮ್ಮ ನಡವಳಿಕೆ ಆಗಿರ್ಬೋದು, ನೀವೇನೊಂದು 10 ಜನ್ಮ ಎತ್ತು ಬರಬೇಕು, ನಮ್ಮ ರೇಂಜ್ಗೆ ಬೆಳಿಬೇಕು ಅನ್ನೋ ರೇಂಜ್ಗೆ ಅಲ್ಲಿ ಬಿಹೇವ್ ಮಾಡ್ತಾ ಇದ್ರು. ಅದು ಕರೆಕ್ಟ್ ಅಲ್ಲ. ನೀವು ಕಿಲಾಡಿಗಳು ಇರ್ಬೋದು, ನಿಮ್ ಹತ್ರ ಬುದ್ಧಿ ಇರ್ಬೋದು, ಬೇರೆ ಕಂಟೆಸ್ಟೆಂಟ್ ದಡ್ರಲ್ಲ, ಬೇರೆ ಕಂಟೆಸ್ಟೆಂಟ್ ಇವಾಗ ನೋಡೋದು ತುಂಬಾ ತಪ್ಪಾಗುತ್ತೆ. ಇವತ್ತಿಂದ ಆಚೆಗೆ ಗೇಮ್ ನಿಜವಾಗ್ಲೂ ಅಸಲಿ ಆಟ ಶುರುವಾಗಿದೆ, ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ. ಯಾಕೆ ಇನ್ನೊಂದು ವಿಚಾರ ಅಂತ ಹೇಳ್ತೀನಿ ನೋಡಿ. ಈಗ ಚೈತ್ರ ಅವ್ರಿಗೆ ಕಿಚ್ಚನ ಪಂಚಾಯತಿಯಲ್ಲಿ ನಿನ್ನೆ ಸರಿಯಾದಂತ ಕ್ಲಾಸ್ ಬಿತ್ತು. ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿಯಲ್ಲಿ ಆಲ್ಮೋಸ್ಟ್ ಕ್ಲಾಸ್ ಆಗಿರ್ಬೋದು, ಇಲ್ಲಾಂದ್ರೆ ಬುದ್ಧಿ ಪಾಠ ನಡೆದಿದ್ದು ಯಾರಿಗೆ ಜಾಸ್ತಿ ಅಂದ್ರೆ ಚೈತ್ರ ಅವ್ರಿಗೆ ನಡೀತು. ಇವತ್ತಿನ ಆಚೆಗೆ ಏನ್ ಮಾಡ್ತಾರೆ, ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಅಷ್ಟರ ಮಟ್ಟಿಗೆ ನೀವು ಬಿಲ್ಡಪ್ ಕೊಟ್ಕೊಂತ ಇದ್ರಲ್ಲ, ನನ್ನ ಟಾಸ್ಕ್ ಬಗ್ಗೆ ಸರಿಯಾಗಿ ಗೊತ್ತು, ನನಗೆ ಬುದ್ಧಿ ಹೇಳೋದೇ ಲೆವೆಲ್ ನಿಮ್ಗಿಲ್ಲ ಅಂತ. ನೀವ್ ಏನಮ್ಮ ಕಡದ್ ಕಟ್ಟೆ ಹಾಕಿದ್ರಿ, ಸುದೀಪ್ ಸರೇ ಹೇಳಿದ್ರು ನಿಮ್ಮ ಬಂಡವಾಳನ ಅಂತ. ನಾಳೆಯಿಂದ ರಕ್ಷಿತಾ ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಮನೆಯಲ್ಲಿ ಕೆಲವು ಕಂಟೆಸ್ಟೆಂಟ್ ತಿರುಗಿ ಬೀಳ್ತಾರೆ. ನಾಳೆ ನಾಮಿನೇಷನ್ ಪ್ರೋಸೆಸ್ ಇರುತ್ತೆ. ಇಲ್ಲಿ ಕಾವ್ಯವ್ರಿಗೆ ಈಗಾಗಲೇ ಒಂದು ರೀಸನ್ ಇದೆ, ನಾನು ನಾಮಿನೇಷನ್ ಹೇಳಿರೋ ರೀಸನ್ ತಗೊಂಡೋಗಿ ಬೇರೆಯವ್ರಿಗೆ ಹೇಳಿದಾರಂತ. ಅಶ್ವಿನಿಗೆ ಚೈತ್ರಗೆ ಜಗಳ ಇದೆ. ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇದು ತುಂಬಿದೆ ಅಂತ, ಪಾಪದ ಕೊಳ ತುಂಬಿದೆ ಅಂದಾಗ ಸಹ ಇಲ್ಲಿ ಚೈತ್ರ ಅವ್ರಿಗೆ ಕೊಡ್ತಾ ಇದಾರೆ. ಸೊ ನಾಳೆಯಿಂದ ಆಚೆಗೆ ಫೀಮೇಲ್ ಕಂಟೆಸ್ಟೆಂಟ್ಸ್ ಎಲ್ಲ ಡೈರೆಕ್ಟ್ ಟಾರ್ಗೆಟ್ ಚೈತ್ರ ಅವ್ರನ್ನ ಮಾಡ್ತಾರೆ. ಇಲ್ಲಿ ರಜತ್ ಅವ್ರನ್ನ ಚಾಲೆಂಜ್ ಮಾಡಿದ್ದಾರೆ, ಯಾರೆಲ್ಲ ನನಗೆ ಈ ವಾಟರ್ ತಂದು ಹಾಕಿದ್ರೆ ಎಲ್ಲರನ್ನು ಹೊರಗಡೆ ಕಳ್ಸಿ ನಾನು ಆಚೆ ಹೋಗ್ತೀನಿ ಅಂತ. ಸೊ ಮನೆಯಲ್ಲಿರುವಂತ ಕಂಟೆಸ್ಟ್ಗಳೆಲ್ಲ ಏನ್ ಹೇಳ್ತಾರೆ, ನೀನ್ ಹೇಳ್ದಾರ ಗುರು ಚಾಲೆಂಜ್, ನಾವ್ ಯಾರು ಅಷ್ಟೊಂದು ವೀಕ್ ಅಲ್ಲ, ನಾನ್ ನಿಮ್ಗೆ ಚಾಲೆಂಜ್ ಮಾಡ್ತಾರೆ, ನಿನ್ನ ಆಚೆ ಕಳ್ಸ್ತೀನಿ ಅಂದ್ಬಿಟ್ಟು ನಾಳೆಯಿಂದ ಗಿಲ್ಲಿ ಅವ್ರು ಹೋಗ್ತಾರೆ, ಧನುಷ್ ಅವರು ಬರ್ತಾರೆ, ಸೂರಜ್ ಅವರು ಬರ್ತಾರೆ. ಮನೆಯಲ್ಲಿ ಯಾರೆಲ್ಲ ಮೇಲ್ ಕಂಟೆಸ್ಟೆಂಟ್ಸ್ ಇದೆ ಅವರೆಲ್ಲ ರಜತ್ ಮೇಲೆ ಬೀಳ್ತಾರೆ. ರಜತ್ ಕಡೆಯಿಂದ ಮತ್ತೆ ಪದೇ ಬಳಕೆಗಳು, ಮತ್ತೆ ಜಗಳಗಳಾಗುತ್ತೆ. 100% ಎಂಟರ್ಟೈನಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ನಾಳೆಯಿಂದ ಎಪಿಸೋಡ್ಸ್ ನೋಡ್ತಾ ಹೋಗಿ, ಇವತ್ತಿನ ಮಜವಾಗಿರುತ್ತೆ ಅಂತ ಹೇಳ್ತಾ ಇದೀನಿ. ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಆಗಿರ್ಬೋದು, 24x7 ಲೈವ್ ನ ಅಪ್ಡೇಟ್ಸ್ ಗೆ ನನ್ನ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾತಾಡ್ತಾ ಹೋಗ್ತಾನೆ ಇದೇ ರೀತಿ ನನ್ನ ವಿವರಣೆ ಆಗಿರ್ಬೋದು, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.